ಮಕ್ಕಿ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಈ ಸಂಜೆ ವೇಳೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆರಾಧನೆ ಮಾಡುವ, ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಬನ್ನಿ, ಕರ್ತನು ಕಾಲೋಚಿತವಾದ ಮಾತುಗಳಿಂದ ನಿಮ್ಮನ್ನು ಸಂತೈಸ್ತಾನೆ, ಕಟ್ಟುತ್ತಾನೆ, ಬಿಲ್ಡ್ ಮಾಡುತ್ತಾನೆ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡಬಹುದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡಬಹುದು. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನೀವು ಶೇರ್ ಮಾಡುವವರು ಶೇರ್ ಮಾಡಿ. ಇತರರಿಗೆ ಒಂದು ವೇಳೆ ಕುಟುಂಬವಾಗಿ ಸಂಜೆ ವೇಳೆಯಲ್ಲಿ ನೀವು ಆರಾಧನೆ ಮಾಡುವುದಾದರೆ ಬನ್ನಿ, ನಮ್ಮೊಟ್ಟಿಗೆ ಜಾಯಿನ್ ಆಗಿ. ಲೆಟ್ ಅಸ್ ವರ್ಷಿಪ್ ಗಾಡ್ ಆ್ಯಂಡ್ ಮೆಡಿಟೇಟ್ ಗಾಡ್ಸ್ ವರ್ಡ್. ಓಕೆ, ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಿನ್ನ ಕೃಪೆಯು, ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ಈ ಸಂಜೆ ವೇಳೆಯಲ್ಲಿ ಸ್ವಾಮಿ, ನಾವೆಲ್ಲರೂ ಕುಟುಂಬವಾಗಿದ್ದುಕೊಂಡು ನಮ್ಮ ಮನೆಗಳಲ್ಲಿ ನಾವು ಆರಾಧಿಸುವಾಗ ನಿನ್ನ ಮಹಿಮೆಯು ಕರ್ತನೆ ನಮ್ಮೆಲ್ಲರ ಮಧ್ಯದಲ್ಲಿ ಅದು ಚಲಿಸಲ್ಪಡಲ್ಲ. ಥ್ಯಾಂಕ್ ಯು ಫಾದರ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳನ್ನು ಧ್ಯಾನಿಸುತ್ತಾ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮಾಸ್ಟರ್. ಎಂದೆಂದಿಗೂ ನೀನೇ ಸಿಂಹಾಸನಾಸೀನ, ಸಿಂಹಾಸನಾಸೀನ, ನನ್ನ ಹೃದಯದಿಂದ ಆರಾಧಿಸುವೆನ, ಆರಾಧಿಸುವೆನ. ಎಂದೆಂದಿಗೂ ನೀನೇ ಸಿಂಹಾಸನಾಸೀನ, ಸಿಂಹಾಸನಾಸೀನ, ನನ್ನ ಹೃದಯದಿಂದ ಆರಾಧಿಸುವೆನ, ಆರಾಧಿಸುವೆನ. Forever you will be, forever the Lamb upon the throne, Lamb upon the throne. I gladly lift my voice, I lift my voice and worship you alone, worship Him alone. You deserve the glory and the honor. Lord, we lift our hands and worship as you lift your holy name. You deserve the glory and the honor. Lord, we lift our hands and worship as you lift your holy name. For you are great, you do miracles so great. There is no one else like you. There is no one else like you. For you are great, you do miracles so great. There is no one else like you. There is no one else like you. How great thou, how great thou. I hear the sound of heaven like the sound of many water. Is the sound of worship coming from the throne. There are cries of adoration as men for every nation lift their voice and glory, glory now, singing holy, holy, holy are you Lord. Holy, holy, holy are you Lord. It is me
angels bow, they worship you now. Holy, holy, holy are you, Lord. Holy, holy, holy are you, Lord. Holy, holy, holy are you, Lord. The elders and angels bow, they worship you now. Holy, holy, holy are you, Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. We love you, we love you, we love you, my Lord. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ಯೇಸುವೇ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ಯೇಸುವೇ. We love you, we love you, we love you, Jesus. We love you, we love you, we love you, Jesus. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ಯೇಸುವೇ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ಯೇಸುವೇ. We love you, we love you, we love you, Jesus. We love you, we love you, we love you, Jesus.
ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ಯಸ್ ಮಾಸ್ಟರ್. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ, ನಿನ್ನ ಪ್ರೀತಿಸುವೆ ಯೇಸುವೆ. Jesus, we love you Lord, we love you. ನಿನ್ನ ಹಾಗೆ ಪ್ರೀತಿಸುವವರು ಯಾರು ಇಲ್ಲ. ನಾವು ಹೇಗಿದ್ದೇವೆ ಹಾಗೆಯೇ ನಮ್ಮನ್ನು ಪ್ರೀತಿ ಮಾಡಿದ್ದು. ನಮ್ಮನ್ನು ಪ್ರೀತಿ ಮಾಡಿದ್ದು ಶಾಶ್ವತವಾದ ಪ್ರೀತಿ. ನಿನ್ನ ಪ್ರೀತಿಗೆ ಕೊನೆ ಇಲ್ಲ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದವು, ಗುಡ್ಡಗಳು ಕದಲಿಯವು. ಅದು ನಿನ್ನ ಸಮಾಧಾನದ ಒಪ್ಪಂದ. ನಿನ್ನ ಪ್ರೀತಿ ತಂದೆ ನಮ್ಮನ್ನು ಯಾವತ್ತೂ ಬಿಟ್ಟು ಹೋಗುವುದಿಲ್ಲ. ಇಂದು ಮನವರಿಕೆ ಪ್ರತಿಯೊಬ್ಬರಿಗೆ ಉಂಟಾಗಲಿ. ನಿನ್ನ ಪವಿತ್ರಾತ್ಮನ ಮೂಲಕ ನಿನ್ನ ಪ್ರೀತಿಯನ್ನು ನಮಗೆ ಪ್ರಕಟಪಡಿಸ್ತಿ. ಆ ಪ್ರೀತಿಯನ್ನು ಧಾರಾಳವಾಗಿ ನಮ್ಮ ಹೃದಯದಲ್ಲಿ ನೀನು ಸುರಿಸಿದಿ. ಥ್ಯಾಂಕ್ ಯು ತಂದೆ. ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ನಮಗೆ ನಾವು ಹೇಗೆ ಜೀವಿಸಬೇಕು ಮತ್ತು ಯಾವ ರೀತಿ ನಾವು ಜೀವಿಸಬೇಕು, ನಾವು ಏನಾಗಿದ್ದೇವೆ, ನಮಗೇನು ಕೊಡಲ್ಪಟ್ಟಿದೆ, ದೇವರಿಗೆ ನಾವು ಯಾರಾಗಿದ್ದೇವೆ, ದೇವರು ನಮಗೆ ಏನನ್ನು ಕೊಟ್ಟಿದ್ದಾನೆ, ಯಾರಿಗೆ ಏನೇನು ಸಲ್ಲಿಸಬೇಕು, ಇದೆಲ್ಲ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತದೆ. ಮಾತ್ರ ಅಲ್ಲ, ಆ ಇನ್ಸ್ಟ್ರಕ್ಷನ್ನ ಹಿಂದೆ ಆತ್ಮ ಮತ್ತು ಜೀವ ಇದೆ. ದಿರ್ ಇಸ್ ಲೈಫ್. ಒಂದು ವಚನ ಹೇಳುತ್ತದೆ, ದೋಷವಿಲ್ಲವೆಂದು ತಂದೆ ತಾಯಿಗಳ ಧನವನ್ನು ಕದಿಯುವವನು ಅವನು ಕೇಡಿಗನಿಗೆ ಜೊತೆಗಾರನು ಅಂತ ಹೇಳ್ತದೆ. 28ನೇ ಅಧ್ಯಾಯ 24ನೇ ವಚನ. ಜಾನೋಕ್ತಿ 28ನೇ ಅಧ್ಯಾಯ 24ನೇ ವಚನ. ಓಕೆ. Whoever robs his father or his mother and says it is no transgression, the same is companion to a destroyer. ಇಲ್ಲಿ ದೋಷವಿಲ್ಲವೆಂದು ತಂದೆ ತಾಯಿಗಳ ಧನವನ್ನು ಕದಿಯುವವನು ಕೇಡಿಗನಿಗೆ ಜೊತೆಗಾರನು. Whoever robs his father, amplified version ಓದಿದೆ ನಮಗೆ ಸಿಗ್ತದೆ. Whoever robs his father or his mother and says this is no sin, he is in the same class as an open lawless robber and a destroyer. Okay. ದೇವರ ವಾಕ್ಯ ಏನು ಹೇಳುತ್ತದೆ ಅದು ದೇವರು ಮಾತಾಡುವಂತ. ಓಕೆ. ದೋಷವಿಲ್ಲವೆಂದು, ನೋ ಸಿನ್, ತಂದೆ ತಾಯಿಗಳ ಧನವನ್ನು ಅಂದರೆ ಹಣವನ್ನು ಕದಿಯುವವನು ಅದು ನನ್ನ ತಂದೆಗೆ ನನ್ನ ತಂದೆಯ ಆಸ್ತಿ. ಅಥವಾ ನಿಮ್ಮ ತಂದೆ ತಾಯಿಗಳ ಏನೇ ಪ್ರಾಪರ್ಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ವಿತೌಟ್ ದೇರ್ ಪರ್ಮಿಷನ್, ಅವರ ಒಂದು ಪರ್ಮಿಷನ್ ಇಲ್ಲದೆ ಫೋರ್ಜರಿ ಸೈನ್ ಹಾಕಿ ಏನೇ ಮಾಡುವಂಥದ್ದು ಅದು ಒಂದು ರೀತಿಯ ಕದಿಯುವಂಥದ್ದಾಗಿದೆ. ಒಂದು ವೇಳೆ ಅವರ ಹಣವನ್ನು ನನ್ನ ತಂದೆದಂತ ವಿತೌಟ್ ದೇರ್ ಪರ್ಮಿಷನ್
ಕದಿಯುವಂಥದ್ದು. ದ ಬೈಬಲ್ ಹೇಳ್ತದೆ ಅವನು ಕೇಡಿಗನಿಗೆ ಜೊತೆಗಾರ. ದಟ್ ಮೀನ್ಸ್ ಈಸ್ ಅಸೋಸಿಯೇಟ್ ವಿತ್ ದ ಡಿಮನ್ಸ್, ಈಸ್ ಫೆಲೋಶಿಪ್ಪಿಂಗ್ ವಿತ್ ದ ಡಿಮನ್ಸ್. ದುರಾತ್ಮಗಳ ಒಟ್ಟಿಗೆ ಆತನು ಫೆಲೋಶಿಪ್ ಮಾಡ್ತಾನೆ. ಕದಿಯಲು ಪ್ರೇರೇಪಣೆ ಕೊಡುವವನು ಯಾರು? ದೋಷವಿಲ್ಲ, ಏನು ಆಗೋದಿಲ್ಲ ಅಂತ ಪ್ರೇರೇಪಣೆ ಮಾಡುವ ಆತನು ದುರಾತ್ಮಗಳು. ದೇ ಆರ್ ಡಿಮನ್ಸ್. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿನಗೆ ಇನ್ಸ್ಪಿರೇಷನ್ ಏನಾದರೂ ಬರ್ತಾ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಫ್ರಮ್ ದ ಡಿಮನ್ಸ್. ಆ ಡಿಮನ್ಸ್ಗಳಿಗೆ ಒಟ್ಟಿಗೆ ನೀವು ಜೊತೆಯಾಗಿ ನಡೆಯುವುದು, ಯು ಆರ್ ಅಗ್ರಿ ವಿತ್ ದೆಮ್, ಯು ವಿಲ್ ವಾಕ್ ಇನ್ ಡಿಸ್ಟ್ರಕ್ಷನ್. ದೇವರ ವಾಕ್ಯ ನಮಗೆ ಏನು ಇನ್ಸ್ಟ್ರಕ್ಷನ್ ಕೊಡುತ್ತದೆ ಅದನ್ನು ನಾವು ಒಪ್ಪುವುದು, ಅದರೊಟ್ಟಿಗೆ ಎಗ್ರಿ ಆಗುವುದಂದರೆ ನಾವು ದೇವರ ಜೊತೆಯಲ್ಲಿ ನಡೆಯುವುದು, ನಾವು ದೇವರ ಅನ್ಯೋನ್ಯತೆಯಲ್ಲಿ ನಡೆಯುವುದು ಮತ್ತು ದೇವರು ನಮಗೆ ಇಟ್ಟಂಥ ಆತ್ಮಿಕ ಜೀವದ ಮಾರ್ಗದಲ್ಲಿ ನಾವು ನಡೆಯುವಂಥದ್ದಾಗಿದೆ. ಪ್ರೈಸ್ ಗಾಡ್. ಅದರಿಂದ ಒಂದನೆಯದ್ದು, ನೀವು ಕೇಡಿಗನಿಗೆ ಜೊತೆ ಆಗ್ತೀರಿ. ದೇವರು ಏನು ಹೇಳಿದ್ದಾನೆ ಅದಕ್ಕೆ ವಿರುದ್ಧವಾಗಿ ಹೋಗುವಂಥದ್ದು. ತಂದೆ ತಾಯಿಗಳಿಗೆ ನೀವು ಹಾನರ್ ಮಾಡುವಂಥದ್ದು ಅದು ಯಾರು ಹೇಳಿದ್ದಲ್ಲ, ದೇವರು ಹೇಳಿತ್ತು. ದೇವರು ಹೇಳಿದ್ದಾನೆ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿರಿ, ಹಾನರ್ ಮಾಡಿರಿ, ಭೂಲೋಕದಲ್ಲಿ ನಿಮಗೆ ಮೇಲಾಗುವುದು, ಬಹು ದಿವಸ ನೀವು ಬದುಕುತ್ತೀರಿ. ಓಕೆ, ಯಾರು ನಿಮ್ಮ ತಂದೆ ತಾಯಿಗಳನ್ನ ನೀವು ಗೌರವಿಸ್ತೀರಿ, ಹಾನರ್ ಮಾಡುತ್ತೀರಿ, you will live a long life. You will be protected in the realm of the spirit. ಆತ್ಮಿಕ ಲೋಕದಲ್ಲಿ ನೀವು ಪ್ರೊಟೆಕ್ಟ್ ಆಗುತ್ತೀರಿ. ಓಕೆ, ಹಾಗಾದರೆ ಒಬ್ಬ ವ್ಯಕ್ತಿ ಅರ್ಧ ಪ್ರಾಯದಲ್ಲಿ ಹೋಗುವಂಥದ್ದು ಅಥವಾ ಇದು ದುರಾತ್ಮನಗಳೊಟ್ಟಿಗೆ, ಸ್ಪಿರಿಟ್ ಆಫ್ ಡೆತ್ತಿನ ಒಟ್ಟಿಗೆ ಅಸೋಸಿಯೇಟ್ ಅಂದರೆ ಫೆಲೋಶಿಪ್ ಮಾಡುವಂಥದ್ದು. ಓಕೆ, ಅವುಗಳು ನೀವು ಮೇಲೆ ಬರದ ಹಾಗೆ ನಿಮ್ಮನ್ನು ಒತ್ತುತ್ತವೆ. ನೀವು ಎಲ್ಲಿ ಹೋದರೂ, ಕೆಲಸಕ್ಕೆ ಹೋದರೂ ನಿಮ್ಮ ಬಾಸಿನ ಹೃದಯದಲ್ಲಿ ಹಾರ್ಡ್ನೆಸ್ಸನ್ನು ಹಾಕ್ತಾರೆ. ಓಕೆ, ಎಲ್ಲಿ ಹೋದರೂ ನಿಮಗೆ ಕೊಡುವವರು ಏನು ಕೊಡಬೇಕು ಅದನ್ನು ಕೊಡದ ಹಾಗೆ ದುರಾತ್ಮಗಳು ಅವರ ಹೃದಯಗಳನ್ನು ಕಠಿಣಪಡಿಸ್ತವೆ. ಅಥವಾ ನೀವು ದಾರಿಯಲ್ಲಿ ಹೋಗುವಾಗ ನಿಮಗೆ ಯಾವಾಗಲೂ ಅಡ್ಡಿಗಳು. ಯಾಕೆ? ದ ಬೈಬಲ್, ದೋಷವಿಲ್ಲವೆಂದು ತಂದೆ ತಾಯಿಗಳ ಧನವನ್ನು ಕದಿಯುವನು ಕೇಡಿಗನಿಗೆ ಜೊತೆಗಾರನು. ಇಸ್ ಕಂಪ್ಯಾನಿಯನ್ ಆಫ್ ಡಿಸ್ಟ್ರಾಯರ್ ಅಂತ ಹೇಳ್ತದೆ. ನಾಶ ಮಾಡುವನು, ಹಾಳು ಮಾಡುವನು ಯಾರತ್ತನು? ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ಹಾಳು ಮಾಡಲು. ಸೈತಾನ ಹೆಸರು ಕಳ್ಳ, ಸೈತಾನ ಹೆಸರು ಕೊಲ್ಲುವವ, ಸೈತಾನ ಹೆಸರು ಹಾಳು ಮಾಡುವವ. ಯೇಸು ಹೇಳಿದ, ನಾನಾದರೆ ಅವುಗಳಿಗೆ ಜೀವವನ್ನು ಕೊಡಲು ಬಂದಿದ್ದೇನೆ, ಅದು ಸಮೃದ್ಧಿಯಾದ ಜೀವ. ಅಫ್ಕೋರ್ಸ್ ನಾವು ರಕ್ಷಣೆಯನ್ನು ಹೊಂದಿದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ. ನಾವು ದೇವರ ಮಕ್ಕಳಾಗಿದ್ದೇವೆ. ನನ್ನವನಾಗಿರುವ ನೀತಿವಂತನು ಅವನ ನಂಬಿಕೆಯಲ್ಲೇ ಬದುಕುತ್ತಾನೆ. ಇವತ್ತು ತಂದೆ ತಾಯಿಗಳಿಗೆ ಹಾನರ್ ಮಾಡಬೇಕಂತ ಕ್ರಿಸ್ತನಲ್ಲಿ ದೇವರು ನಮಗೆ ಹೇಳಿದ್ದಾನೆ. ನಿನ್ನ ತಂದೆ ತಾಯಿಗಳಿಗೆ ಹಾನರ್ ಮಾಡುವಂಥದ್ದು ನಿನ್ನ ನಂಬಿಕೆ. ನಂಬಿಕೆ ಯಾವುದರ ಮೇಲೆ? ದೇವರ ವಾಕ್ಯದ ಮೇಲೆ. ದೇವರ ವಾಕ್ಯದ ಮೇಲೆ ನಿನ್ನ ನಂಬಿಕೆ ಆಗಿದೆ. ಏನಂತ ಹೇಳಿದರೆ, ಯು ಮಸ್ಟ್ ಹಾನರ್ ಯುವರ್ ಪ್ಯಾರೆಂಟ್ಸ್. ನಿನ್ನ ತಂದೆ ತಾಯಿಗಳನ್ನು ನೀನು ಸನ್ಮಾನಿಸಬೇಕು. ಸನ್ಮಾನಿಸ್ತಂದರೆ ಏನು? ಗಾಳಿ ಹಾಕುವುದಾ? ಅವರಿಗೆ ಏನು ನೀವು ಕೊಡ್ತಾ ಇದ್ದೀರಿ ಕೊಡಬೇಕು, ಹೊರತು ಅವರಿಂದ ಕದಿಯುವುದಲ್ಲ, ಅವರಿಗೆ ನೋವು ತರುವುದಲ್ಲ, ಅವರಿಗೆ ಕಣ್ಣೀರು ತರುವುದಲ್ಲ. ವಿತೌಟ್ ದೇರ್ ಪರ್ಮಿಷನ್ ಅವರಿಗೆ ನೋವು ತಂದುಕೊಂಡು ಅವರ ಪ್ರಾಪರ್ಟಿಯನ್ನು ನೀವು ಜೀವ ಇರುವಾಗಲೇ ಜಗಳಾಡುವುದಲ್ಲ. ತಂದೆ ತಾಯಿಗಳ ಆಶೀರ್ವಾದ ಎಂಬುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಅವರ ಬಾಯಿಂದ ಬರುವಂಥ ಆಶೀರ್ವಾದ ವಚನಗಳು ನಿಮಗೆ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಿಮಗೆ ಏಳಿಗೆಯನ್ನು ತರುತ್ತವೆ. ಅವರ ಬಾಯಿಂದ ಶಾಪಗಳು ಬರುವವರಿಗೆ ಕಾಯಬೇಡ್ರಿ, ಅವರ ಬಾಯಿಂದ ಆಶೀರ್ವಾದದ ನುಡಿಗಳು ಬರುವವರಿಗೆ ಕಾಯಿರಿ. ರೈಟ್? ಇದೆಲ್ಲ ಸ್ಮಾಲ್ ಸಂಗತಿಗಳಾಗಿರ್ಬೋದು, ಬಟ್ ಇಟ್ ಈಸ್ ಗ್ರೇಟ್ ಇಫೆಕ್ಟ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ 7ನೇ ವಚನದಲ್ಲಿ, ಮಾರ್ಕ್ ಚಾಪ್ಟರ್ 7 ವರ್ಸ್, ಮಾರ್ಕ್ 7 ಮಾರ್ಕನು ಬರೆದ ಸುವಾರ್ತೆ 7ನೇ ವಚನದಲ್ಲಿ,
ಸಿ ಈ 6ನೇ ವಚನದಿಂದ ನಾವು ಓದುವ 6ನೇ ವಚನ 7ನೇ 6ನೇ ವಚನ. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸ್ತಾನೆ. ಅವನು ಬರೆದಿದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ. ಮೇ ಬಿ ಯು ಆರ್ ಡೂಯಿಂಗ್ ವರ್ಷಿಪ್, ನೀವು ಆರಾಧನೆ ಮಾಡ್ಬೋದು, ಹಾಡುಗಳನ್ನು ಹಾಡ್ಬೋದು, ಓಕೆ, ರೆಗ್ಯುಲರ್ ಚರ್ಚಿಗೆ ಬರ್ಬೋದು, ಬಟ್ ಅದೆಲ್ಲ ಮಾತುಗಳು. ವಾಟ್ ಈಸ್ ಯುವರ್ ಹಾರ್ಟ್? ವೇರ್ ಈಸ್ ಯುವರ್ ಹಾರ್ಟ್? ದೇವರು ನೋಡುವಂಥದ್ದು ನಿನ್ನ ಹೃದಯ. ದೇವರು ನಿನ್ನ ಹೃದಯ ನೋಡ್ತಾನೆ. ಓಕೆ, ಯಾರು ನಿನ್ನ ಹೃದಯ ನೋಡ್ತಾನೆ? ದೇವರು ನೋಡ್ತಾನೆ. ಯಾರು ನಿಮ್ಮನ್ನು ಪ್ರಮೋಟ್ ಮಾಡ್ತಾನೆ? ಅವನು ನಿನ್ನ ಹೃದಯ ನೋಡ್ತಾನೆ. ಓಕೆ, ನಿನಗೆ ದೇವರ ವಿಷಯದಲ್ಲಿ ಭಯ ಇರುವುದಾದರೆ ನೀನು ಸುಮ್ಮನೆ ಕೂಡ ನಿಮ್ಮ ತಂದೆ ತಾಯಿಗಳನ್ನು ಶಪಿಸುತ್ತಿಲ್ಲ. ಓಕೆ, ನನ್ನ ತಂದೆ ತಾಯಿಗಳು ಹಾಳಾಗಿ ಹೋಗಲಿ. ನೋ, ನಿನ್ನ 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 ಹೃದಯದಲ್ಲಿ ಯಾವಾಗಲೂ ಅವರ ವಿಷಯದಲ್ಲಿ ಒಂದು ಕೃತಜ್ಞತೆ ಇರುತ್ತದೆ. ನೀನು ಈ ಲೋಕದಲ್ಲಿ ಇದ್ದಿ ಬಿಕಾಸ್ ಆಫ್ ಯರ್ ಪ್ಯಾರೆಂಟ್ಸ್. ಬಿಕಾಸ್ ಆಫ್ ಯರ್ ಪ್ಯಾರೆಂಟ್ಸ್. ನಿನಗೆ ಏನು ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ ಅವರು ನಿನ್ನನ್ನು ಕೇರ್ ಮಾಡಿದ್ದಾರೆ. ನಿನ್ನನ್ನು ನೀನು ಕೇರ್ ಮಾಡದ ಸಂದರ್ಭದಲ್ಲಿ ಅವರು ನಿನ್ನನ್ನು ಕೇರ್ ಮಾಡಿದ್ದಾರೆ. ಅವರು ನಿನ್ನನ್ನು ಹೊತ್ತುಕೊಂಡು ಹೋಗಿದ್ದಾರೆ. ಅವನಿಗೆ ಬಟ್ಟೆ ಹಾಕಿದ್ದಾರೆ, ಅವನನ್ನು ತೊಳೆದಿದ್ದಾರೆ, ಅವನನ್ನು ಕ್ಲೀನ್ ಮಾಡಿದ್ದಾರೆ. ನಿನ್ನ ತಾಯಿ ನಿನಗೆ 9 ತಿಂಗಳು ಆಕೆ ಹೊತ್ತುಕೊಂಡು ಹೋಗಿದ್ದಾಳೆ. ಮೇ ಬಿ ಆಕೆ ಪೇಯ್ನಲ್ಲಿ ಹೋಗಿರ್ಬೋದು, ನೋವಿನಲ್ಲಿ ಹೋಗಿರ್ಬೋದು, ಸಂಕಟದಲ್ಲಿ ಹೋಗಿರ್ಬೋದು. ಅನೇಕ ಮಂದಿ ಹೇಳಿ ಬರುವುದು ಮಗುವನ್ನು ತೆಗಿ ಅಂತ. ಓಕೆ, ಬಟ್ ನಿನ್ನ ತಾಯಿ ನಿನಗೋಸ್ಕರ ನಿಂತಿದ್ದಾರೆ. ನೀನು ಆ ಮಗುವಿಗೂ ಆಕೆಗೋಸ್ಕರ ಏನು ಮಾಡಲಿಲ್ಲ, ಸ್ಟಿಲ್ ಆಕೆ ನಿನ್ನನ್ನು ಪ್ರೀತಿ ಮಾಡಿದ್ದಾಳೆ. ಮೇ ಬಿ ಪಾಸ್ಟರ್, ನನ್ನ ತಂದೆ ತಾಯಿ ನನ್ನನ್ನು ನೋಡಲಿಲ್ಲ, ಐ ಆಮ್ ಅಡಾಪ್ಟೆಡ್. ನೋ ಪ್ರಾಬ್ಲಮ್. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲವು ಯೆಹೋವನ ಬಹುಮಾನ. ಮೇ ಬಿ ಯಾವ ಪೇರೆಂಟ್ಸ್ ನಿನ್ನನ್ನು ತಂದು ಟೇಕ್ ಕೇರ್ ಮಾಡಿ ನಿನ್ನನ್ನು ನೋಡಿದಾರೋ, ಲರ್ನ್ ಟು ಹಾನರ್ ದೆಮ್. ದೇ ಆರ್ ಯುವರ್ ಪೇರೆಂಟ್ಸ್. ನಿನಗೆ ಏನು ಮಾಡಲಿಕ್ಕೆ ಆಗದ ಸಂದರ್ಭದಲ್ಲಿ, ನಿನ್ನನ್ನು ನೀನು ಕೇರ್ ಮಾಡದ ಸಂದರ್ಭದಲ್ಲಿ, ನಿಮಗೆ ಗೊತ್ತಾ, ಒಂದು ವೇಳೆ ತಾಯಿ ಇಲ್ಲದ ಮಗುವನ್ನು ಕೇರ್ ಮಾಡುವಂಥದ್ದು ಈಸಿ ಅಲ್ಲ. ಒಂದು ತಂದೆ ತಾಯಿ ಇಲ್ಲದ ಮಗುವನ್ನು, 2 ದಿನದ ಮಗುವನ್ನು ಬೆಳೆಸುವಂಥದ್ದು ಇಟ್ ಇಸ್ ವೆರಿ ಹಾರ್ಡ್. ಕೆಲವೊಮ್ಮೆ ಆ ಮಗು ಹೋಲ್ ನೈಟ್ ಮಲಗುವುದಿಲ್ಲ. ಹೋಲ್ ನೈಟ್ ಅವರು ನಿನಗೋಸ್ಕರ ಎಚ್ಚರವಾಗಿರುತ್ತಾರೆ. ಎಷ್ಟೋ ರಾತ್ರಿ ಅವರಿಗೆ ನಿದ್ರೆ ಇರುವುದಿಲ್ಲ. ವೈ? ಬಿಕಾಸ್ ದೇ ಲವ್ಡ್ ಯು. ಕೆಲವೊಮ್ಮೆ ಮಕ್ಕಳು ಬೆಳೆದಾಗ ಅವ್ರು ಹೇಳ್ತಾರೆ, ನನ್ನನ್ನು ಯಾರು ನನ್ನ ತಾಯಿ ಪ್ರೀತಿ ಮಾಡಲಿಲ್ಲ, ತಂದೆ ಪ್ರೀತಿ ಮಾಡಲಿಲ್ಲ, ನಾನು ಏನು ಮಾಡಲಿಲ್ಲ. ನಿನ್ನನ್ನು ಪ್ರೀತಿ ಮಾಡದೆ ನೀನು ದೊಡ್ಡವನಾಗಲಿಲ್ಲ. ನೀನು ಸುಮ್ಮನೆ ಗಾಳಿಗೆ ಬೆಳೆಯಲಿಲ್ಲ. ಓಕೆ, ಜಸ್ಟ್ ಥಿಂಕ್ ಅಬೌಟ್ ದ್ಯಾಟ್. ಕೆಲವೊಮ್ಮೆ ದುಷ್ಟನು ಏನು ಮಾಡ್ತಾನೆ, ಬ್ಲೈಂಡ್ನೆಸ್ ಮಾಡಿ ತಂದೆ ತಾಯಿಗಳ ಮೇಲೆ ಹೇಟ್ರೇಟ್ ಬರುವಾಗ ಮಾಡುತ್ತಾನೆ. ಮೇ ಬಿ ನಿನ್ನನ್ನು ಪ್ರೀತಿ ಮಾಡಿ ನಿನಗೆ ಬೆತ್ತದಲ್ಲಿ ಹೊಡೆಯಿರ್ಬಿರ್ಬೋದು, ಅದರ ಹಿಂದೆ ಅವರದ್ದು ನಿನ್ನ ಮೇಲೆ ಇರುವಂಥದ್ದು ಪ್ರೀತಿ. ಕೆಲವೊಮ್ಮೆ ಮಕ್ಕಳು ಹೇಳ್ತಾರೆ, ನನ್ನ ಚಿಕ್ಕ ಇರುವಾಗ ಸರಿ ನನ್ನ ತಂದೆ ಹೊಡೆದದ್ದು, ನನ್ನ ತಾಯಿ ಹೊಡೆದದ್ದು. ಯಾಕೆ ಹೊಡೆದರು ಅವರು? ಬೆತ್ತ ಹಿಡಿಯದ ತಂದೆ ಮಗುವಿಗೆ ಶತ್ರು ಅಂತ ಬೈಬಲ್ ಹೇಳ್ತದೆ. ಹುಡುಗನಿಗೆ ಮೂರ್ಖತನ ಸಹಜ, ಬಟ್ ಶಿಕ್ಷಕನ ಬೆತ್ತ ಅದು ಸರಿ ಮಾಡುವುದು. ನಾನು ನಂಬ್ತೇನೆ ದೇವರು ಯಾರ ಹತ್ರ ಮಾತಾಡ್ತಾ ಇದ್ದಾನೆ. ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ಓಕೆ, ಇಲ್ಲಿ ಬೈಬಲ್ ಹೇಳ್ತದೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಓಕೆ, ಏನು ಹೇಳ್ತದೆ 7ನೇ ವಚನ? ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ನೆಕ್ಸ್ಟ್, ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಓಕೆ, ಆತನು ಇನ್ನೂ ಅವರಿಗೆ, ನೀವು ನಿಮ್ಮ ಸಂಪ್ರದಾಯವನ್ನು ಹಿಡಿದು ನಡೆಸುವುದಕ್ಕಾಗಿ ದೇವರ ಆಜ್ಞೆಯನ್ನು ವ್ಯರ್ಥ ಮಾಡುತ್ತೀರಿ. ಬಹು ಚೆನ್ನಾಗಿದೆ ಅಲ್ಲವೇ? ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ
ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂತಲೂ ಮೋಶೆಯು ಹೇಳಿದ್ದಾನೆ. 10ನೇ ವಚನ ಹೇಳ್ತದೆ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆ ಆಗಬೇಕೆಂದು ಮೋಶೆ ಹೇಳಿದ್ದಾನೆ. ಸಿ, ಕಟ್ ಅ ಲಾ. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಅವನು ದೂಷಿಸುವವನಿಗೆ ಮರಣದಂಡನೆ ಆಗಬೇಕು, ಅವನು ಸಾಯಬೇಕು. ಫಸ್ಟ್ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ಬೇರೆ ಹೊಸ ಒಡಂಬಡಿಕೆಯಲ್ಲಿ ಬೈಬಲ್ ಹೇಳ್ತದೆ, ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ, ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ಅವರಿಗೆ ನಿಷ್ಠುರಾಗಬೇಡ್ರಿ. ಬೈಬಲ್ ಹೇಳ್ತದೆ, ಭೂಲೋಕದಲ್ಲಿ ಬಹು ದಿವಸ ಬದುಕಿ ನಿನಗೆ ಮೇಲಾಗೋದು. ದಟ್ ಮೀನ್ಸ್ ಯು ವಿಲ್ ಎಸ್ಕೇಪ್ ಫ್ರಮ್ ದ ಸ್ಪಿರಿಟ್ ಆಫ್ ಡೆತ್. ಮರಣದ ಆತ್ಮನಿಂದ ನೀನು ತಪ್ಪಿಸಲ್ಪಡುತ್ತೆ. ತಂದೆ ತಾಯಿಗಳು ಸನ್ಮಾನಿಸಬೇಕೆಂತಲೂ ಓಕೆ ಬರೆದಿದ್ದೆ. ನೆಕ್ಸ್ಟ್ 11ನೇ ವಚನ, ನೀವೊಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ದೇವರಿಗಾಗಿ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ. ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನಂತೆ, ನೀವು ಒಬ್ಬನು ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆ ಕೊಡತಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ, ಅಂದರೆ ನಾನು ದೇವರ ಸೇವೆಗೆ ಕೊಟ್ಟಿದ್ದೇನೆ, ಸುವಾರ್ತೆಗೆ ಕೊಟ್ಟಿದ್ದೇನೆ, ಚರ್ಚಿಗೆ ಕಾಣಿಕೆ ಹಾಕಿದ್ದೇನೆ. ಅವರಿಗೆ ಕೊಡದೆ ನೀನು ಚರ್ಚಿಗೆ ಕಾಣಿಕೆ ಹಾಕಬೇಡ. ಚರ್ಚೆ ಕಾಣಿಕೆ ಹಾಕುವಂಥದ್ದು ಹಾಕು, ಸುವಾರ್ತೆ ಕೊಡುವಂಥದ್ದು ಕೊಡು, ದೇವರಿಗೆ ಕೊಡುವಂಥದ್ದು ಕೊಡು. ಫಸ್ಟ್ ದೇವರು ಯಾರಿಗೆ ಕೊಡಲಿಕ್ಕೆ ಹೇಳಿದಾನೋ ಅದು ಕೊಡುವುದು, ನೀನು ದೇವರಿಗೆ ಕೊಡುವುದು. ದಟ್ ಮೀನ್ಸ್ ಯು ಆರ್ ಹಾನರಿಂಗ್ ಗಾಡ್ಸ್ ವರ್ಡ್. ನೀನು ದೇವರ ಮಾತನ್ನು ಕೇಳುತ್ತಿ, ನೀನು ದೇವರ ಮಾತನ್ನು ಗೌರವಿಸ್ತಿ. ನೀನು ದೇವರ ಮಾತನ್ನು ಗೌರವಿಸಿದರೆ ಯು ಆರ್ ಫೆಲೋಶಿಪ್ಪಿಂಗ್ ವಿತ್ ಗಾಡ್. ನೀನು ಕೇಡಿಗನಿಗೆ ಜೊತೆಗಾರಗಲ್ಲ, ನೀನು ದೇವರೊಟ್ಟಿಗೆ ಜೊತೆಗಾರ. ಬೈಬಲ್ ಆತನು ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿಯಾಗಿದ್ದಾನೆ. ದೇವರು ಹೇಳ್ತಾನೆ, ನಾನು ಗುರಾಣಿಯಾಗಿದ್ದೇನೆ. ಅಬ್ರಾಹ್ಮನಿಗೆ ದೇವರು ಹೇಳ್ತಾನೆ, ಅಬ್ರಾಹ್ಮನೇ ನನಗೆ ದೋಷವಿಲ್ಲದವನಾಗಿರು, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನಗೆ ಪ್ರೊಟೆಕ್ಷನ್ ಆಗಿದ್ದೇನೆ, ನಾನು ನಿನಗೆ ಸಂರಕ್ಷಣೆ ಆಗಿದ್ದೇನೆ. ರೈಟ್? ಕೆಲವೊಮ್ಮೆ ದೇವರನ್ನು ಆರಾಧಿಸಂದ್ರೆ ನಮ್ಗೆ ಯಾರು ಬೇಡ, ನಾವು ಕೇವಲ ನಾನು ಮತ್ತು ನನ್ನ ದೇವರನ್ನು. ದೇವರು ಯಾರ್ಯಾರಿಗೆ ಏನು ಸಲ್ಲಿಸ್ದಂಗೆ ಸಭೆಗೆ ಬರುತ್ತೀರಿ, ನಿಮಗೊಬ್ಬ ಪಾಲಕ ಇದ್ದಾನೆ, ನಿಮಗೊಬ್ಬ ಲೀಡರ್ ಇದ್ದಾನೆ, ಯಾರ್ಯಾರಿಗೆ ಏನು ಸಲ್ಲಿಸಬೇಕು ಅವರಿಗೆ ಸಲ್ಲಿಸಿರಿ. ನೀವು ದೇವರೊಟ್ಟಿಗೆ ಫೆಲೋಶಿಪ್ ಮಾಡುತ್ತೀರಿ. ನೀವು ಕೇಡುಕನೊಟ್ಟಿಗೆ ಜೊತೆಗಾರನಾಗುವುದಿಲ್ಲ, ದೇವರೊಟ್ಟಿಗೆ ಜೊತೆಗಾರರಾಗುತ್ತೀರಿ. ಮೇ ಬಿ ಅನೇಕರು ನಿಮಗೆ ಮಿಸ್ಗೈಡ್ ಮಾಡ್ಬೋದು. ಎಂಥದ ತಂದೆ ತಾಯಿಗಳಿಗೆ ಎಂತ ಕೊಡುವಂಥದ್ದು, ದೇವರಿಗೆ ಕೊಡು, ಆಶೀರ್ವಾದ ಬರ್ತದೆ. ಅಯ್ಯೋ, ತಂದೆ ತಾಯಿಗಳಿಗೆ ಕೊಡುವಂಥದ್ದು ದೇವರಿಗೆ ಕೊಡುವಂಥದ್ದು. ನೀನು ಕೆಲವೊಮ್ಮೆ ನೀವು ಬೆಳೆಯುತ್ತೀರಿ, ತಂದೆ ತಾಯಿಗಳು ಏನೋ ಮಿಸ್ಟೇಕ್ ಮಾಡ್ಬೋದು, ಏನೇ ಆಗಿರ್ಬೋದು, ಬಟ್ ಅದು ಅವರಿಗೆ ದೇವರಿಗೆ ಬಿಟ್ಟದ್ದು. ಬಟ್ ನೀನು ನಿನ್ನ ಪಾರ್ಟನ್ನು ಮಾಡು. ನಂಬಿಗಸ್ತನು ಆಶೀರ್ವಾದ ಪೂರ್ಣನು ಅಂತ ಬೈಬಲ್ ಹೇಳ್ತದೆ. ಒನ್ ಫೇತ್ಫುಲ್ ಟು ಗಾಡ್ಸ್ ವರ್ಡ್. ದೇವರಿಗೆ ನಂಬಿಗಸ್ತನು, ದೇವರ ವಾಕ್ಯಕ್ಕೆ ನಂಬಿಗಸ್ತನು. ಓಕೆ, ನೀವೊಬ್ಬನು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆ ಕೊಡತಕ್ಕದನ್ನು ಕುರ್ಬಾನ್ ಮಾಡಿದ್ದೇನೆ ಅಂದರೆ ದೇವರಿಗೆ ಇಟ್ಟಿದ್ದೇನೆ ಎಂದು ಹೇಳುವುದಾದರೆ, ಓಕೆ, ಅವನು ತನ್ನ ತಂದೆಯಾಗಲಿ ತಾಯಿಯಾಗಲಿ ಇನ್ನೇನು ಮಾಡಬಾರದು ಎಂದು ಹೇಳುತ್ತೀರಿ. ಓಕೆ, ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂತಹ ಕಾರ್ಯಗಳನ್ನು ಇನ್ನು ಎಷ್ಟೋ ಮಾಡುತ್ತೀರಿ ಎಂದು ಹೇಳಿದನು. ಹೀಗೆ ನೀವು ಕಲಿಸ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂತಹ ಕಾರ್ಯಗಳನ್ನು ಇನ್ನೆಷ್ಟೋ ಮಾಡುತ್ತೀರಿ. ಓಕೆ, 20ನೇ ವಚನ ಹೇಳ್ತದೆ, ತಂದೆ ತಾಯಿಗಳನ್ನು ದೂಷಿಸುವ ದೀಪವು ಮಧ್ಯರಾತ್ರಿಯಲ್ಲಿ ಆರಿ ಹೋಗುವುದಂತ. ಧ್ಯಾನೋಕ್ತಿ 20ನೇ ವಚನ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವನ ದೀಪವು ಮಧ್ಯರಾತ್ರಿ ಅಂಧಕಾರದಲ್ಲಿ ಆರಿ ಹೋಗುವುದು. ಹೂಎವರ್ ಕರ್ಸ್ ಹಿಸ್ ಫಾದರ್ ಆರ್ ಹಿಸ್ ಮದರ್, ಹಿಸ್ ಲ್ಯಾಂಪ್ ಶಲ್ ಬಿ ಪುಟ್ ಔಟ್ ಇನ್ ಕಂಪ್ಲೀಟ್ ಡಾರ್ಕ್ನೆಸ್. ಡಾರ್ಕ್ನೆಸ್ ರೆಪ್ರೆಸೆಂಟ್ ಮಾಡುತ್ತದೆ ದುರಾತ್ಮಗಳು.
ದ ಸ್ಪಿರಿಟ್ ಆಫ್ ಮ್ಯಾನ್ ಈಸ್ ಅ ಕ್ಯಾಂಡಲ್ ಆಫ್ ದ ಲಾರ್ಡ್. ಮನುಷ್ಯನ ಆತ್ಮವು ಅದು ದೇವರ ದೀಪವಾಗಿದೆ. ಅದು ಅಂತರಂಗವನ್ನೆಲ್ಲ ಶೋಧಿಸ್ತದೆ. ಯು ಕ್ಯಾನ್ ಸಿ ಸ್ಪಿರಿಚುಲಿ. ನೀವು ಸ್ಪಿರಿಚುಲಿ ನೀವು ನೋಡ್ತೀರಿ. ದೇವರು ಆಲ್ರೆಡಿ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಇವತ್ತು ಯಾಕೆ ಆಶೀರ್ವಾದದಲ್ಲಿ ಜೀವಿಸ್ತಿಲ್ಲ, ಯಾಕೆ ಸಮೃದ್ಧಿಯಲ್ಲಿ ಜೀವಿಸ್ತಿಲ್ಲ ಅಂತ ಹೇಳಿದರೆ, ಅವರು ಆತ್ಮಿಕವಾಗಿ ನೋಡುವುದಿಲ್ಲ. ನೀನು ಆತ್ಮಿಕವಾಗಿ ಏನು ನೋಡ್ತಿ ಅದನ್ನು ಹೊಂದುತ್ತಿ. ಯಾಕೆ ಆತ್ಮಿಕವಾಗಿ ನೋಡುವುದಿಲ್ಲ ಅಂದರೆ ಕತ್ತಲೆ ತುಂಬಿದೆ, ಬೆಳಕಿಲ್ಲ, ನೋ ರೆವಲೇಷನ್, ಪ್ರಕಟಣೆ ಇಲ್ಲ. ಯಾಕೆ ಪ್ರಕಟಣೆ ಇಲ್ಲ ಅಂತ ಹೇಳಿದರೆ, ದೇವರು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ ಅದನ್ನು ಅವರು ನಿರರ್ಥಕ ಮಾಡುತ್ತಾರೆ. ತಂದೆ ತಾಯಿಗಳನ್ನು ಶಪಿಸ್ತಾರೆ, ತಂದೆ ತಾಯಿಗಳನ್ನು ದೂಷಿಸ್ತಾರೆ, ಅವ್ರನ್ನ ಹಾನರ್ ಮಾಡುವುದಿಲ್ಲ. ನಾನು, ನನ್ನ ಪತ್ನಿ, ನನ್ನ ಮಕ್ಕಳು ಅಷ್ಟೇ, ನನಗೆ ತಂದೆ ತಾಯಿಗಳು ಬೇಡ. ನೀನು ಕೂಡ ಮಗುವಾಗಿರುವಾಗ ನಿನ್ನ ತಂದೆ ತಾಯಿಗಳು ಎಷ್ಟು ಪ್ರೀತಿಯಿಂದ ನಿನ್ನನ್ನು ನೋಡಿದರು. ಮನುಷ್ಯನು ಏನು ಬಿತ್ತುತ್ತಾನೋ ಅವನು ಅದನ್ನೇ ಕೊಯ್ತಾನೆ. ಮೇ ಬಿ ನಿನ್ನ ತಂದೆ ತಾಯಿಗಳು ಅವರ ತಂದೆ ತಾಯಿಗಳು ನೋಡ್ಲಿಕ್ಕೆ ಇರಲಿಕ್ಕಿಲ್ಲ. ಮೇ ಬಿ ಆ ಕರ್ಸ್ ನಿಮ್ಮ ಮೇಲೆ ಡೊಮಿನೇಟ್ ಮಾಡಿರ್ಬೋದು. ಬಟ್ ನೀನು ವಾಕ್ಯವನ್ನು ಕೇಳಿ ಆ ಶಾಪವನ್ನು ನೀನು ಬ್ರೇಕ್ ಮಾಡ್ಬೋದು. ಯಾಕಂದರೆ ಆ ಸಂಗತಿ ನಿನ್ನ ಮಕ್ಕಳು ನಿನ್ನಗೆ ಹಾಗೆ ಮಾಡದಂತೆ ನೀನು ಅದನ್ನು ಬ್ರೇಕ್ ಮಾಡ್ಬೋದು. ಕೆಲವೊಮ್ಮೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಒಳ್ಳೆ ಮಾಡಿ ಪ್ರೀತಿ ಮಾಡಿರ್ಬೋದು. ಮೇ ಬಿ ಅವರ ತಂದೆ ತಾಯಿಗಳನ್ನು ಅವರು ಚೆನ್ನಾಗಿ ನೋಡಲಿಲ್ಲ. ಆ ರೆಬೇಲಿಯನ್ ಆತ್ಮ ಕೆಲವೊಮ್ಮೆ ಇನ್ನೊಂದು ಜನರೇಷನ್ಗೆ ಇಳಿದು ಬರ್ತದೆ. ಅದೇ ರೀತಿ ಅವರ ಮಕ್ಕಳು ಕೂಡ ಅದೇ ರೀತಿ ಮಾಡುವಂತೆ ಪ್ರೇರೇಪಿಸ್ತದೆ. ಮೇ ಬಿ ನಿನ್ನನ್ನು ಪ್ರೇರೇಪಿಸಿ ಬರ್ಬೋದು. ಬಟ್ ನಿನಗೆ ವಾಕ್ಯ ಸಿಕ್ಕಿದೆ, ಅವರು ಮಾಡಿದಾಗೆ ನೀನು ಮಾಡಬೇಕಾಗಿಲ್ಲ. ಅವರು ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಲಿಲ್ಲ, ಸರಿಯಾಗಿ ಅವರು ಕೇರ್ ಮಾಡಲಿಲ್ಲ, ಅವ್ರು ನಾನು ಬೈಯುವುದನ್ನು ನೋಡಿದ್ದೇನೆ. ಅವರು ಮಾಡಿದಾಗೆ ನಿನ್ನ ಮೇಲೆ ಆ ಆತ್ಮ ದೊರೆತನ ಮಾಡದಂತೆ ಎಚ್ಚರವಾಗಿರು. ಅವರು ಮಾಡಿದಾಗೆ ನೀನು ಮಾಡಬೇಕಾಗಿಲ್ಲ. ನಿನಗೆ ದೇವರ ವಾಕ್ಯ ಸಿಕ್ಕಿದೆ. ಗಾಡ್ಸ್ ವರ್ಡ್ ಇಸ್ ಗ್ರೇಟರ್ ದೆನ್ ಎನಿ ಡಾರ್ಕ್ನೆಸ್. ಗಾಡ್ಸ್ ಲವ್ ಇಸ್ ಗ್ರೇಟರ್ ದೆನ್ ಎನಿ ಕರ್ಸ್. ನಿನ್ನಲ್ಲಿ ನಿತ್ಯ ಜೀವ ಇದೆ, ನಿನ್ನಲ್ಲಿ ದೇವರ ಆತ್ಮನಿದ್ದಾನೆ. ಅವರು ಮಾಡಿದಾಗೆ ನೀನು ಮಾಡಬೇಕಾಗಿಲ್ಲ. ನಿನಗೆ ದೇವರು ಏನು ಹೇಳಿದ್ದಾನೆ ಅದನ್ನು ಮಾಡು. ಮೇ ಬಿ ಅವ್ರು ರಕ್ಷಣೆ ಹೊಂದಲಿಕ್ಕಿಲ್ಲ, ನೋ ಪ್ರಾಬ್ಲಮ್, ಪ್ರೇ ಫಾರ್ ದೆಮ್. ಮೇ ಬಿ ಅವರು ನಿನ್ನ ರಕ್ಷಣೆ ಹೊಂದಿದ್ದಕ್ಕೆ ಶಪಿಸಬಹುದು, ಆ ಶಾಪ ನಿನಗೆ ತಾಗುವುದಿಲ್ಲ. ಬೈಬಲ್ ಹೇಳ್ತದೆ, ನಿಮಿತ್ತವಿಲ್ಲದೆ ಕೊಟ್ಟ ಶಾಪವು ಎರಗಿ ನಿಲ್ಲದು ಅಂತ. ಸುಮ್ಮನೆ ಯಾರಾದರೂ ಶಪಿಸ್ತಾರೆ ಅದು ಶಾಪುವುದಿಲ್ಲ. ಯು ಆರ್ ಎ ಬ್ಲೆಸ್ಡ್ ಪರ್ಸನ್. ನೋ ಒನ್ ಕ್ಯಾನ್ ಪುಟ್ ಕರ್ಸ್ ಆನ್ ಬ್ಲೆಸ್ಡ್ ಪರ್ಸನ್. ಆಶೀರ್ವಾದ ವ್ಯಕ್ತಿಯ ಮೇಲೆ ಯಾರು ಶಾಪವನ್ನು ಹಾಕಲಿಕ್ಕೆ ಆಗುವುದಿಲ್ಲ. ನೋ ಕರ್ಸ್ ಕ್ಯಾನ್ ರೂಲ್ ಓವರ್ ಯು. ಯಾವ ಶಾಪವು ನಿಮ್ಮನ್ನು ಆಳಲಾಗುವುದಿಲ್ಲ. ನೀವು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಎಲ್ಲ ಶಾಪದೊಳಗಿಂದ ಬಿಡುಗಡೆಯನ್ನು ಹೊಂದಿದ್ದೀರಿ. ನಿಮಗೆ ಬಿಡುಗಡೆ ಆಗ್ತದಲ್ಲ, ನಿಮಗೆ ಬಿಡುಗಡೆ ಆಯಿತು. ಓಕೆ, ಆದ್ದರಿಂದ ನಿಮ್ಮ ತಂದೆ ತಾಯಿಗಳನ್ನು ಹಾನರ್ ಮಾಡಿರಿ. ದೋಷವಿಲ್ಲವೆಂದು ತಂದೆ ತಾಯಿಗಳ ಹಣವನ್ನು ಧನವನ್ನು ಕದಿಯುವುದು ಕೆಡುಕನಿಗೆ ಜೊತೆಗಾರ. ಅಂದರೆ ಸೈತಾನೊಟ್ಟಿಗೆ ಆತನು ಫೆಲೋಶಿಪ್ ಮಾಡುತ್ತಾನೆ, ಜೊತೆಗಾರ. ಆದರೆ ನಿಮಗೆ ಎಚ್ಚರಿಕೆಯ ಮಾತು ಹೇಳ್ತೇನೆ. ಈ ಒಂದು ಭಾಗದಲ್ಲಿ ನಿಮಗೆ ದೇವರು ಮಾತಾಡೋದಾದರೆ ಬಿ ರಿಪೆಂಟ್. ನಿಮಗೆ ಭೂಲೋಕದಲ್ಲಿ ಮೇಲಾಗುತ್ತದೆ. ನೀವು ಬಹು ದಿವಸ ಬದುಕುವಿರಿ. ಯು ವಿಲ್ ಬಿ ಎ ಗ್ರೇಟ್ ಬ್ಲೆಸ್ಸಿಂಗ್. ಮೇ ಬಿ ನೀವು ರೆಗ್ಯುಲರ್ ಬಾರ್ನ್ ಅಗೇನ್ ಆಗಿ ಸಭೆಗೆ ಹೋಗಿರ್ಬೋದು, ನಿನಗೆ ಕೃಪೆಯ ಬಗ್ಗೆ ಗೊತ್ತಿರ್ಬೋದು. ಓಕೆ, ಸ್ವಾಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಬೇಡ. ಪೂರ್ಣ ಮನಸ್ಸಿನಿಂದ ಯೆಹೋವನ ಮೇಲೆ ಭರವಸೆವಿಡು. ಆತ ನಿನ್ನನ್ನು ಉದ್ಧರಿಸ್ತಾನೆ. ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಓಕೆ, ವಿಲ್ ಪ್ರೇ ಫಾರ್ ಯು. ನಿನಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿ ಇದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲ ನಿನ್ನ ಹತೋಟಿಗೆ ಬರಲಿ, ಕಂಫರ್ಟ್ ಆಗಲಿ. ಯಾರು ತಮ್ಮ ತಂದೆ ತಾಯಿಗಳನ್ನು ಹಾನರ್ ಮಾಡೋದಿಲ್ಲ, ಅವರು ಹಾನರ್ ಮಾಡುವಂತೆ ಅವರ ಮನೋನೇತರ ಬುದ್ಧಿ ತೆರೆಯಲ್ಪಡಲಿ.
ಅವರು ತಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸುವಂತೆ ನಡೆಸಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಎಲ್ಲ ರೀತಿಯ ಸಿಕ್ನೆಸ್ಗಳು, ಸ್ಪಿರಿಟ್ ಆಫ್ ಡೆತ್, ಇವರನ್ನು ಯೇಸುವಿನ ನಾಮದಲ್ಲಿ ಈಗಲೇ ಬಿಟ್ಟು ಹೋಗಲಿ. ಐ ಕಮಾಂಡ್ ಲೀವ್ ಇಟ್ ಇನ್ ಜೀಸಸ್ ನೇಮ್. ಎಲ್ಲ ರೀತಿಯ ಕಾಯಿಲೆಗಳು, ರೋಗಗಳು ಇವರ ದೇಹವನ್ನು ಬಿಟ್ಟು ಹೋಗಲಿ. ತಲೆಯಿಂದ ಪಾದವರೆಗೆ ನಿನ್ನ ಸ್ವಸ್ಥತೆಯ ಶಕ್ತಿ ಇಳಿದು ಬರುತ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬಿ ಹೀಲ್ಡ್ ನಾವ್, ಬಿ ಹೀಲ್ಡ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್, ಆಮೆನ್.